ನಮಸ್ಕಾರ, ನಾನ್ ಶಿಲ್ಪ. ಮನೆ ಪಾಠಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಹುರುಳಿ ಬಸ್ಸಾರು ಮತ್ತು ಪಲ್ಯ. ರಾಗಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರತ್ತೆ. ನಮ್ ಹಿಂದಿನ ವಿಡಿಯೋದಲ್ಲಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡಿದ್ವಿ. ಅದ್ರ ಜೊತೆ ಬಸ್ಸಾರು ಮಾಡೋದು ಹೇಗೆ ಅಂತ ಇವತ್ತು ನೋಡೋಣ. ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. 200 ಗ್ರಾಂ ಹುರುಳಿ ಒಂದು ರಾತ್ರಿ ಪೂರ್ತಿ ನೆನೆಸಿ ನೀರ್ ಬಸ್ದು ಒಂದು ದಿನ ಒದ್ದೆ ಬಟ್ಟೆ ಹಾಕಿ ಮುಚ್ಚಿಟ್ರೆ ಈ ರೀತಿ ಮೊಳಕೆ ಬರುತ್ತೆ. ಅಥವಾ ಅಂಗಡಿಗಳಲ್ಲಿ ರೆಡಿಮೇಡ್ ಮೊಳಕೆ ಬಂದ ಕಾಳುಗಳು ಸಹಿತ ಸಿಗುತ್ತೆ. ಒಂದು ಚಿಕ್ಕ ಈರುಳ್ಳಿ ದೊಡ್ಡದಾಗಿ ಹೆಚ್ಚಿಕೊಂಡಿರೋದು, 3 ರಿಂದ 4 ಬೆಳ್ಳುಳ್ಳಿ ಹೆಸಳು, ಅರ್ಧ ಕಪ್ ತೆಂಗಿನ ತುರಿ, 5 ರಿಂದ 6 ಒಣಮೆಣಸು. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬಹುದು. 1 ಟೀ ಸ್ಪೂನ್ ಹುಣಸೆ ಹಣ್ಣಿನ ರಸ ಅಥವಾ 1 ಲಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು, 1 ಟೇಬಲ್ ಸ್ಪೂನ್ ಬೆಲ್ಲ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಂತ್ಯ, ಅರ್ಧ ಇಂಚು ಚಕ್ಕೆ, 3 ಲವಂಗ ಮತ್ತೆ 3 ರಿಂದ 4 ಕಾಳು ಮೆಣಸನ್ನ ಒಟ್ಟಿಗೆ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಮೆಣಸಿನ ಪುಡಿ, 8 ರಿಂದ 10 ಕರಿಬೇವಿನ ಎಲೆಗಳು, ರುಚಿಗೆ ತಕ್ಕಷ್ಟು ಉಪ್ಪು, 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ, ಮತ್ತೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ. ಈಗ ಮೊದಲಿಗೆ ನಾನೊಂದು ಪ್ರೆಷರ್ ಕುಕ್ಕರ್ ತಗೊಂಡಿದ್ದೀನಿ. ಪ್ರೆಷರ್ ಕುಕ್ಕರ್ ಅಲ್ಲಿ ಹುರುಳಿ ಹಾಕಿ ಇದಕ್ಕೆ ನಾನು 3 ಕಪ್ನಷ್ಟು ನೀರ್ ಹಾಕ್ತೀನಿ. ಅಥವಾ ಹುರುಳಿ ಮುಳುಗುವಷ್ಟು ನೀರ್ ಹಾಕಿದ್ರು ಸಾಕಾಗತ್ತೆ. 2 ಕಪ್ ಸಾಕಾಯ್ತು. ಹುರುಳಿ ನೋಡಿ, ಹುರುಳಿ ಈ ತರ ಮುಳುಗುವಷ್ಟು ನೀರ್ ಹಾಕ್ಬೇಕು. ಇಷ್ಟು ನೀರ್ ಹಾಕಿ ಕುಕ್ಕರ್ ಮುಚ್ಚಿ 5 ರಿಂದ 6 ವಿಸಲ್ ನೀವು ತೆಗಿಬೇಕಾಗತ್ತೆ. ದೊಡ್ಡ ಉರಿಯಲ್ಲಿ 4 ಮತ್ತೆ ಸಣ್ಣ ಉರಿಯಲ್ಲಿ 2 ವಿಸಲ್ ತೆಗೆದ್ರೆ ಹುರುಳಿ ತುಂಬಾ ಚೆನ್ನಾಗಿ ಬೇಯುತ್ತೆ. ಈಗ ಕುಕ್ಕರ್ ಆಗೋಷ್ಟರಲ್ಲಿ ನಾವು ಸಾರಿನ ಮಸಾಲೆಗೆ ಏನೇನ್ ಬೇಕು ಅನ್ನೋದನ್ನ ಹುರ್ಕೊಳ್ಳೋಣ. ಒಂದು ಒಗ್ಗರಣೆ ಸೌಟಿಗೆ ಅಥವಾ ಯಾವುದೇ ಬಾಣಲೆ ತಗೋಬಹುದು, ಫ್ರೈಂಗ್ ಪ್ಯಾನ್ ತಗೋಬಹುದು. ನಾನು 1 ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಚಕ್ಕೆ, ಲವಂಗ, ಕಾಳು ಮೆಣಸು ಮತ್ತೆ ಒಣಮೆಣಸಿನಕಾಯಿ ಹಾಕಿ ಒಳ್ಳೆ ಪರಿಮಳ ಬರೋವರೆಗೆ, ಕೊತ್ತಂಬರಿ ಸ್ವಲ್ಪ ಕೆಂಪಾಗೋವರೆಗೆ ನಾವು ಹುರ್ಕೊಳ್ಬೇಕು. ಈಗ ಕೊತ್ತಂಬರಿ ಕೆಂಪಾಗಿದೆ, ಮತ್ತೆ ಚಕ್ಕೆ ಮತ್ತೆ ಲವಂಗದ ಸಹಿತ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ನಾವು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದೇ ಸೌಟ್ಗೆ ನಾವು ಇನ್ನೊಂದು ಟೀ ಸ್ಪೂನ್ ಎಣ್ಣೆಯನ್ನ ಹಾಕಿ ಇದಕ್ಕೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನ ಹಾಕಿ ಈರುಳ್ಳಿ ಸ್ವಲ್ಪ ನೆಸುಗೆಂಪಾಗೋವರೆಗೆ, ಸ್ವಲ್ಪ ಮೆತ್ತಗಾಗೋವರೆಗೆ ಹುರ್ಕೊಳ್ಬೇಕು. ಈಗ ಈರುಳ್ಳಿ ಕೆಂಪಾಗಿದೆ, ಇದನ್ನ ಸಹಿತ ಅದೇ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಹಾಗೇನೆ ಇದಕ್ಕೆ ಇದೇ ಮಿಕ್ಸಿ ಜಾರ್ಗೆ ನಾವು 2 ಟೇಬಲ್ ಸ್ಪೂನ್ ಕೊಬ್ಬರಿಯನ್ನ ಸಹಿತ ಹಾಕೊಳ್ಳೋಣ. ಹಾಗೇನೆ ಇದರ ಜೊತೆಗೆ ಹುಣಸೆ ಹಣ್ಣಿನ ಪೇಸ್ಟ್ ಅನ್ನ ಸಹಿತ ಹಾಕೊಳ್ಳೋಣ. ಇದೆಲ್ಲದನ್ನು ಒಂದ್ ಸ್ವಲ್ಪ ನೀರ್ ಹಾಕಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಕುಕ್ಕರ್ ಆಗಿದೆ. ಹುರುಳಿ ನೋಡಿ ಈ ತರ ಚೆನ್ನಾಗಿ ಬೆಂದಿದೆ. ಈಗ ನಾವು ಕಾಳು ಬೇರೆ ಮತ್ತೆ ನೀರನ್ನ ಬೇರೆ ಮಾಡ್ಕೋಬೇಕು. ಬಸ್ಸಾರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ನೀರನ್ನ ಬಸಿತಾರೆ. ಹಾಗಾಗಿ ಒಂದು ಸ್ಟ್ರೇನರ್ ಅಲ್ಲಿ ನಾವು ನೀರನ್ನಷ್ಟೇ ಬೇರೆ ಮಾಡ್ಕೊಳ್ಬೇಕು.
ಈಗ ಕಾಳು ಬೇರೆ ಮತ್ತೆ ನೀರು ಬೇರೆ ಆಗಿದೆ. ಈಗ ಈ ನೀರಿಗೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನ ಹಾಕೊಳ್ಳೋಣ. ಈ ರುಬ್ಬಿಟ್ಕೊಂಡಿರೋ ಮಸಾಲೆ ಮತ್ತೆ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂದ್ ಸ್ವಲ್ಪ ನೀರ್ ಹಾಕಿ, ಒಂದ್ ಅರ್ಧ ಕಪ್ನಷ್ಟು ನೀರ್ ಹಾಕಿದೀನಿ. ಇದನ್ನ ನಾವು ಕುದಿಸ್ಬೇಕು. ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೋಬಹುದು. ಸ್ವಲ್ಪ ದಪ್ಪ ಸಾರ್ ಬೇಕು ಅಂತಂದ್ರೆ ನೀವು ಸ್ವಲ್ಪ ದಪ್ಪ ಇಟ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಇನ್ನೂ ಒಂದ್ ಸ್ವಲ್ಪ ನೀರನ್ನ ಹಾಕೋಬಹುದು. ನೋಡಿ, ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿ ಇರುತ್ತೆ. ಇದನ್ನ 5 ರಿಂದ 10 ನಿಮಿಷ ಕುದಿಸ್ಬೇಕು. ಈಗ ನೆಕ್ಸ್ಟ್ ಸಾರು ಕುದಿಯುವಷ್ಟರಲ್ಲಿ ನಾವು ಕಾಳಿನ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಒಂದು ಬಾಣ್ಲೆ ತಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು 1 ಟೀ ಸ್ಪೂನ್ ಸಾಸಿವೆ ಮತ್ತೆ 1 ಟೀ ಸ್ಪೂನ್ ಉದ್ದಿನ ಬೇಳೆಯನ್ನ ಹಾಕೊಳ್ಳೋಣ. ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗೋವರೆಗೆ ಮತ್ತೆ ಸಾಸಿವೆ ಸ್ವಲ್ಪ ಚಿಟಿ ಅನ್ನೋವರೆಗೆ ಇದನ್ನ ನೀವು ಸ್ವಲ್ಪ ಫ್ರೈ ಮಾಡಬೇಕು. ಈಗ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಿದೆ, ಸಾಸಿವೆನು ಚಿಟಪಿಟ ಅಂತ ಇದೆ. ಈಗ ನಾವು ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿಯನ್ನ ಹಾಕೊಳ್ಳೋಣ. ಹಾಗೇನೆ 1 ಟೀ ಸ್ಪೂನ್ ಮೆಣಸಿನ ಪುಡಿಯನ್ನ ಸಹಿತ ಹಾಕೊಳ್ಳೋಣ. ಮೆಣಸಿನ ಪುಡಿಯನ್ನ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಕೂಡಲೇ ನಾವು ಇದಕ್ಕೆ ಕಾಳನ್ನ ಹಾಕೊಳ್ಳೋಣ. ಇದಕ್ಕೆ ಒಂಚೂರು ನೀರು ಸಿಂಪಡಿಸಿ, ಜಾಸ್ತಿ ಬೇಡ, ಒಂದ್ 2 ಸಲ ನೀರು ಸಿಂಪಡಿಸಿ ಸಣ್ಣ ಉರಿಯಲ್ಲಿ ಖಾರ ಮತ್ತೆ ಉಪ್ಪು ಹಿಡ್ಕೊಳ್ಳೋವರೆಗೆ ಬೇಯೋದಕ್ಕೆ ಬಿಡಬೇಕು. ಈಗ 2 ನಿಮಿಷ ಆಗಿದೆ, ನೀರು ಪೂರ್ತಿ ಆರಿಲ್ಲ. ಈ ಸ್ಟೇಜ್ ಅಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಟೀ ಸ್ಪೂನ್ ನಷ್ಟು ಬೆಲ್ಲ ಮತ್ತೆ ಉಳಿಸಿರೋ ತೆಂಗಿನ ತುರಿಯನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಿ ಪೂರ್ತಿ ನೀರು ಆರೋವರೆಗೆ ಇದನ್ನ ಹಾಗೆ ಬಿಡ್ಬೇಕು. ಈಗ 5 ನಿಮಿಷ ಆಗಿದೆ, ನೋಡಿ ನೀರು ಪೂರ್ತಿ ಆರಿದೆ. ಈಗ ನಮ್ದು ಪಲ್ಯ ರೆಡಿ ಆಗಿದೆ. ನಾವು ಗ್ಯಾಸ್ ಅನ್ನ ಆಫ್ ಮಾಡೋಣ. ಹಾಗೇನೆ ಸಾರು ಸಹಿತ ಕುದೀತಾ ಇದೆ. ಈಗ ಸಾರಿಗೆ ನಾವು ಒಗ್ಗರಣೆ ಹಾಕೊಳ್ಳೋಣ. ಈಗ ನಾನು ಒಂದು ಒಗ್ಗರಣೆ ಸೌಟ್ ತಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ 1-2 ನಿಮಿಷ ಕಾಯ್ಬೇಕು. ಎಣ್ಣೆ ಕಾದ್ಮೇಲೆ ನಾವು ಇದಕ್ಕೆ ಸಾಸಿವೆ, ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಕೆಂಪಗಾಗೋವರೆಗೆ 1-2 ನಿಮಿಷ ಫ್ರೈ ಮಾಡಬೇಕು. ಈಗ ಉದ್ದಿನಬೇಳೆ ಕೆಂಪಾಗಿದೆ, ಹಾಗೇನೆ ಸಾಸಿವೆ ಸಹಿತ ಚಿಟಿ ಅಂತ ಇದೆ. ಈಗ ನಾವು ಇದಕ್ಕೆ 1/4 ಚಮಚ ಅರಿಶಿನ ಪುಡಿ, 1/4 ಚಮಚ ಇಂಗು ಹಾಗೇನೆ ಕರಿಬೇವು ಹಾಕಿ ಗ್ಯಾಸ್ ಅನ್ನ ಆಫ್ ಮಾಡ್ಬಿಡೋಣ. ಇದನ್ನ ಒಂದ್ ಸ್ವಲ್ಪ ಈ ರೀತಿ ಅಲ್ಲಾಡಿಸಿ ನಾವಿದನ್ನ ಸಾರಿಗೆ ಹಾಕೋಣ. ಈಗ ನಮ್ಮ ಹುರುಳಿ ಬಸ್ಸಾರು ಸಹಿತ ರೆಡಿ ಆಗಿದೆ. ನಾವಿದನ್ನ ಸರ್ವಿಂಗ್ ಬೋರ್ಡ್ಗೆ ತೆಕ್ಕೊಳ್ಳೋಣ. ಈಗ
ಬಿಸಿಯಾದ ಹುರುಳಿ ಬಸ್ಸಾರು ಮತ್ತು ಪಲ್ಯ ಸವಿಯೋದಕ್ಕೆ ಸಿದ್ಧವಾಗಿದೆ. ರಾಗಿ ಮುದ್ದೆ ಜೊತೆ ಮಾಡಿ ನೋಡಿ, ಖಂಡಿತ ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಇದೇ ರೀತಿ ಎಕ್ಸೈಟಿಂಗ್ ರೆಸಿಪಿಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.